ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಸುಭಾಷಿಣಿ. ಚಿತ್ತಾರ ಬ್ಲಾಗ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಮನೆಯಿಂದ ಬೇಡ ಅಂತ ಎಸೆಯೋ ವಸ್ತುಗಳಿಂದ ನಾವು ಯಾವ ರೀತಿ ಉಪಯೋಗವನ್ನು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ಇಲ್ಲಿ ಅಕ್ಕಿ ತೊಳೆದಂಥ ನೀರಿನಿಂದ ಏನು ಉಪಯೋಗ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಅಕ್ಕಿ ತೊಳೆದ ನೀರನ್ನು ತೊಗೊಂಡಿದ್ದೀನಿ. ಇದನ್ನು ಸಾಂಬಾರು ಮಾಡೋಕ್ಕೂ ಕೂಡ ನಾನು ಇದನ್ನು ಉಪಯೋಗಿಸ್ತೀನಿ. ಯಾವುದೇ ರೀತಿ ಸಾಂಬಾರಾಗಿರ್ಬೋದು, ಉಪ್ಸಾರಾಗಿರ್ಬೋದು, ತರಕಾರಿ ಸಾಂಬಾರಾಗಿರ್ಬೋದು, ಎಲ್ಲ ರೀತಿ ಸಾಂಬಾರುಗಳಿಗೂ ಕೂಡ ಬೇಳೆಗಳನ್ನ ಬೇಯಿಸೋಕ್ಕೆ, ಕಾಳುಗಳನ್ನ ಬೇಯಿಸೋಕ್ಕೆ ಈ ನೀರನ್ನು ನಾನು ಉಪಯೋಗಿಸ್ತೀನಿ. ತುಂಬ ಟೇಸ್ಟ್ ಆಗಿರುತ್ತೆ. ಅದೇ ಈ ಗಿಡಗಳಿಗೂ ಕೂಡ ಈ ನೀರನ್ನು ಹಾಕ್ತೀನಿ. ಯಾಕಂದರೆ ಇದರಲ್ಲಿ ಉತ್ತಮ ಪೋಷಕಾಂಶ ಇರೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಪ್ರತಿ ಸಲ ಈ ಕೆಲಸನ ನಾವು ನೀರು ತೊಳೆದಿರೋದು, ಅಕ್ಕಿ ತೊಳೆದಿರೋದು ಮಾಡ್ತಾನೆ ಇರ್ತೀವಿ. ಆದರೆ ಸ್ವಲ್ಪ ಸಮಯನ ಕೊಡಬೇಕು. ಇಲ್ಲಿ ನೆಕ್ಸ್ಟ್ ನಾನು ಎಲ್ಲ ತರಕಾರಿಗಳನ್ನ ಕಟ್ ಮಾಡಿಕೊಂಡು ಅದ್ರ ವೇಸ್ಟನ್ನು ಮತ್ತು ಸೊಪ್ಪನ್ನು ಬಿಡಿಸಿ ಅದ್ರ ವೇಸ್ಟನ್ನು ಇಟ್ಕೊಂಡಿದ್ದೀನಿ. ಅದನ್ನು ನಾನು ಈ ಗಿಡಗಳ ಕೆಳಗಡೆಗೆ ಮಣ್ಣನ್ನು ತೆಗೆದುಬಿಟ್ಟು ಸ್ವಲ್ಪ ಹಾಕ್ತಾ ಇದ್ದೀನಿ. ಮತ್ತು ಮಣ್ಣು ತೆಗೆದಾದ್ಮೇಲೆ ಮಣ್ಣನ್ನು ಅದ್ರ ಮೇಲೆ ಮುಚ್ಚಬೇಕು. ಮುಚ್ಚೋದ್ರಿಂದ ಇದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಹಾಗೆ ಎಸಿಬಾರ್ದು. ಹೀಗೆ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮತ್ತು ಗಿಡಗಳು ಒಳ್ಳೆ ಹೂಗಳನ್ನ ಕೊಡುತ್ತವೆ. ಪ್ರತಿದಿನ ಎಲ್ಲರ ಮನೆಗಳಲ್ಲೂ ಕೂಡ ಈ ರೀತಿ ತರಕಾರಿ ಹಚ್ಚಿರೋದು ವೇಸ್ಟ್ ಎಲ್ಲ ಬರ್ತಾ ಇರುತ್ತೆ. ಆದರೆ ಅದನ್ನು ಸರಿಯಾದ ರೀತಿ ಬಳಸ್ಕೋಬೇಕು ಮತ್ತು ನಾವು ಸಮಯನ ಕೊಡಬೇಕು. ಅದೇ ರೀತಿ ಇಲ್ಲಿ ಮೊಟ್ಟೆಗಳನ್ನ ನಾನು ಒಡೆದು ಅದ್ರ ಸಿಪ್ಪೆಗಳನ್ನ ಎಸ್ತಿಲ್ಲ, ಅದನ್ನು ಇಟ್ಕೊಂಡಿದ್ದೀನಿ. ಅದನ್ನು ತೊಳೆದು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಮಿಕ್ಸಿ ಜಾರ್ಗಳನ್ನು ಕೂಡ ಚೆನ್ನಾಗಿ ತೊಳೆದು ಸೀಟಿಟ್ಟಿದ್ದೀನಿ. ಇವನ್ನ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡೋದ್ರಿಂದ ಮಿಕ್ಸಿ ಜಾರ್ನಲ್ಲಿರುವಂಥ ಬ್ಲೇಡು ತುಂಬ ಶಾರ್ಪ್ ಆಗುತ್ತೆ. ಇದನ್ನು ವಾರಕ್ಕೆ 15 ದಿವಸಕ್ಕೆ ಅಥವಾ ತಿಂಗಳಿಗೆ ಒಂದೊಂದ್ಸಲ ನಾವು ಮಾಡೋದ್ರಿಂದ ಈ ಮಿಕ್ಸಿ ಜಾರ್ಗಳನ್ನ ಚೆನ್ನಾಗಿ ಕಾಪಾಡ್ಕೋಬೋದು. ತುಂಬ ಶಾರ್ಪ್ ಆಗುತ್ತೆ. ಈ ವೇಸ್ಟ್ನು ಕೂಡ ನಾನು ವೇಸ್ಟ್ ಮಾಡಲ್ಲ. ಈ ಪೌಡರ್ ಇದೆಯಲ್ಲ, ಪುಡಿಯಾಗಿರೋದು, ಇದನ್ನು ಕೂಡ ನಾನು ವೇಸ್ಟ್ ಮಾಡಲ್ಲ. ಇದನ್ನು ಕೂಡ ನಾನು ಪಾಟ್ಗಳಿಗೆ ತಗೊಂಡೋಗಿ ಹಾಕ್ತೀನಿ. ಅದ್ರ ಮೇಲೆ ಮಣ್ಣನ್ನು ಮುಚ್ಚುತ್ತೀನಿ. ಹಾಗಾಗಿ ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಏನಿಲ್ಲ ಫ್ರೆಂಡ್ಸ್, ಪ್ರತಿಯೊಬ್ಬರು ಮನೆಯಲ್ಲೂ ನಾವು ನಿತ್ಯ ಮಾಡುವಂಥದ್ದೇ. ಕೆಲವ್ರಿಗೆ ಈ ಟ್ರಿಕ್ಸ್ಗಳು ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಗೊತ್ತಿಲ್ಲದಿದ್ದರೂ ಉಪಯೋಗ ಪಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲಿನ ಪರಿಸರ ತುಂಬ ಸ್ವಚ್ಛವಾಗಿರುತ್ತೆ. ಯಾಕಂದರೆ ಎಲ್ಲಂದಲ್ಲಿ ನಾವು ತಗೊಂಡು ವೇಸ್ಟ್ ಆಗಿರೋವಂಥವೆಲ್ಲ ಬಿಸಾಡೋದ್ರಿಂದ ಅದರಿಂದ ಸೊಳ್ಳೆಗಳು, ಕಾಯಿಲೆಗಳು ಉತ್ಪತ್ತಿಯಾಗುತ್ತೆ. ಅದ್ರ ಬದಲು ನಾವು ಇದನ್ನು ಮರುಬಳಕೆ ಮಾಡ್ಕೊಳ್ಳೋವಂಥದ್ದು. ಮರುಬಳಕೆ ಮಾಡಿಕೊಂಡು ನಮ್ಮಲ್ಲೇ ಇರುವಂತಹ ಗಿಡಗಳಿಗೋ, ನಮ್ಮಲ್ಲೇ ಇರುವಂಥ ಪದಾರ್ಥಗಳಿಗೆ ನಾವು ಅದನ್ನು ಉಪಯೋಗವನ್ನು ಪಡ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಪ್ರತಿ ಸಲನೂ ನಾನು ಹೀಗೆ ಮಾಡೋದು. ನನ್ನ ಪಾಟ್ಗಳಾಗಿ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಅದೇ ರೀತಿ ನಾನಿಲ್ಲಿ ಟ್ಯಾಬ್ಲೆಟ್ ಇದೆ ಅಲ್ವಾ, ಇದು ವೇಸ್ಟ್ ಆಗಿರೋ ಟ್ಯಾಬ್ಲೆಟು. ಇದು ಬೇಡದೇ ಇರೋದು, ಎಸಿಬೇಕಾಗಿರೋದು. ಆದರೆ ಇದನ್ನು ಎಸಿಯಲ್ಲ. ಇದರಲ್ಲಿರುವಂಥ ಟ್ಯಾಬ್ಲೆಟ್ಗಳೆಲ್ಲ ತೊಗೊಂಡು ನಾನು ಹೂ ಬಿಡುವಂಥ ಗಿಡಗಳ ಕೆಳಗಡೆಗೆ ಮಣ್ಣನ್ನು ಸ್ವಲ್ಪ ತೆಗೆದುಬಿಟ್ಟು ಅದ್ರ ಮೇಲೆ ಮತ್ತೆ ಮಣ್ಣನ್ನು ಹಾಕ್ತೀನಿ, ಟ್ಯಾಬ್ಲೆಟ್ ಹಾಕ್ಬಿಟ್ಟು. ಹೀಗೆ ಹಾಕೋದ್ರಿಂದ ಹೂವು ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲೂ ಗುಲಾಬಿ ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಹೂಗಳನ್ನ ಕೊಡ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.